ಯಾಕಂದ್ರೆ ಸೋರಿಕೆ ಆಗುವಂತ ಹಣ ಉಳ್ಕೊಳ್ತು ಅಂತ ಹೇಳಿದ್ರೆ ನಾವ್ ಯಾರ ಹತ್ರ ಬೇಡ ಪರಿಸ್ಥಿತಿನೇ ಇರಲ್ಲ ಅಂತ. ಇಲ್ಲ, ಈಗ ಭ್ರಷ್ಟಾಚಾರ ಸಂಪೂರ್ಣ ನಿಯಂತ್ರಣ ಏನೋ ಇಲ್ಲಿ ಕೂತ್ ನಾವು ಹೇಳ್ಬೋದು ಮೇಡಮ್. ಯಾವುದೇ ಸರ್ಕಾರಗಳಿರಲಿ ಅಥವಾ ಯಾರೇ ಇರಲಿ, ಅದು ಅಧಿಕಾರಿ ವಲಯ ಆಗಿರ್ಬೋದು ಅಥವಾ ಏನೋ ಆಳುವಂಥ ವ್ಯಕ್ತಿಗಳು ಏನೋ ನಾವು ಇವತ್ತು ಅದನ್ನು ನಾವು ಕತೆಗಳು ಹೇಳ್ಬೋದು ಅಷ್ಟೇ. ಉದಾಹರಣೆ ಮೊನ್ನೆ ಅಷ್ಟೇ ಯಾರು ಚಂದ್ರು ಲಮಾಣಿ ಅನ್ನೋರು ಕೇವಲ 5 ಲಕ್ಷ ರೂಪಾಯಿ ಅಂತ ಕೋಟ್ ಮಾಡಿ ಬಿಜೆಪಿ ನಾಯಕರು ಹೇಳಿದ್ರು. ಅದು 5 ಲಕ್ಷ ರೂಪಾಯಿ ಆದ್ರೂ ಸಮೇತ ಅದು ಲಂಚ. ತಿಮ್ಮಾಪುರ ಹೇಳ್ತಿರೋದು ಮೇಡಮ್ 1-2 ರೂಪಾಯಿ ಅಲ್ಲ, 1 ನಿಮಿಷ. 400 ಕೋಟಿ 400 ಕೋಟಿ 500 ಕೋಟಿ 700 ಕೋಟಿ 7,000 ಕೋಟಿ ಅದನ್ನ ಪತ್ತೆ ಮಾಡೋದಕ್ಕೆ ಸತ್ಯ ಆಗಿದ್ರೆ ಐಟಿ ಇಡಿ ಸಿಬಿಐ ಬದುಕಿದ್ರೆ ಅವ್ರನ್ನ ಯಾವ್ದೇ ಬೇಕಾದ್ರೆ ಕ್ರಮ ತಗೊಳ್ಳಿ. ವಿ ಆರ್ ರೆಡಿ ಟು ಫೇಸ್. ಈಗ ಇನ್ನು ಎಷ್ಟು ದಿವಸ ಇದು ನೋಡ್ಬೇಕು? ಏನಾದ್ರು ಹೈಕಮಾಂಡ್ ಬಂದ್ ಮಾತಾಡುತ್ತೆ, ರಾಜ್ಯದ ಜನಕ್ಕೆ ಇದು ದ್ವಂದ್ವದಿಂದ ಹೊರಗಡೆ ತರ್ತಾರೆ ಅಂತ ಅನ್ಸುತ್ತಾ? ಹೈಕಮಾಂಡ್ ವೀಕ್ ಆಗಿದೆ. ಅವ್ರಿಗೆ ಸಿದ್ದರಾಮಯ್ಯನವ್ರ ಮುಟ್ಟಕ್ಕೂ ಭಯ ಇದೆ, ಡಿ ಕೆ ಶಿವಕುಮಾರ್ ಅವ್ರದ್ದು ದೊಡ್ಡ ಭಯ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದ್ ಕಡೆ ಕಣ್ಣೊರ್ಸೋ ನಾಟಕ ಮಾಡ್ಕೊಂಡು ಈ ರಾಜ್ಯವನ್ನ ಅಧೋಗತಿಗೆ ಇಟ್ಟಿದ್ದಾರೆ. ರಾಜ್ಯದಲ್ಲಿ ನೋಡಿ, ಇವತ್ತು ಗ್ಯಾರಂಟಿಗಳಿಗೆ ಅವ್ರು ಬಳಸ್ಕೊಳ್ತಾ ಇರುವಂತ ದುಡ್ಡು ಎಷ್ಟು ಗೊತ್ತಾ ನಿಮ್ಗೆ? 5 ವರ್ಷ, ಈಗ 3 ವರ್ಷದಲ್ಲಿ 23-24ರಲ್ಲಿ 270 ಕೋಟಿ ಪ್ರಚಾರಕ್ಕೆ ಬಳಸ್ಕೊಂಡಿದ್ದಾರೆ. ಗ್ಯಾರಂಟಿಗಳ ಪ್ರಚಾರಕ್ಕೆ ಇದು ಬಳಸ್ಕೊಂಡಿರುವಂತದ್ದು. 24-25ರಲ್ಲಿ 179 ಕೋಟಿ ಬಳಸ್ಕೊಂಡಿದ್ದಾರೆ. 25-26ರಲ್ಲಿ 84 ಕೋಟಿ ಹಣವನ್ನ ಬಳಸ್ಕೊಂಡಿದ್ದಾರೆ. ಅವ್ರ ಪ್ರಚಾರಕ್ಕೆ, ಗ್ಯಾರಂಟಿಗಳು ಪ್ರಚಾರಕ್ಕೆ ಬಳಸ್ಕೊಂಡಿರುವಂತದ್ದು. ಹಾಗಾಗಿ ಸಾಲ ಮಾಡ್ಕೊಂಡು